ದಿ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ 1958ನ ಪ್ರಕಾರ ಸರ್ಟೇನ್ ಅಫೆಂಡರ್ಸ್ಗೆ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟನ್ನು ಕೊಡಲಾರ್ದೆ ತಮ್ಮನ್ನು ತಾವು ರಿಫಾರ್ಮ್ ಮಾಡಿಕೊಳ್ಳೋದಕ್ಕೆ ಚಾನ್ಸನ್ನು ಕೊಡುವ ಸಲುವಾಗಿ ಕೋರ್ಟ್ ಆ ಅಪರಾಧಿಗಳನ್ನು ರಿಲೀಸ್ ಮಾಡ್ತದೆ. ಫಸ್ಟ್ ಟೈಮ್ ಮತ್ತು ಯೂತ್ಫುಲ್ ಅಫೆಂಡರ್ಸ್ಗಳನ್ನು ರಿಫಾರ್ಮ್ ಮಾಡುವಂಥ ಉದ್ದೇಶ, ಹಾರ್ಡ್ ಪನಿಷ್ಮೆಂಟ್ಗಳನ್ನು ತಪ್ಪಿಸುವ ಉದ್ದೇಶದಿಂದ, ಜೈಲಿನಲ್ಲಿರುವಂತಹ ಓವರ್ ಕ್ರೌಡಿಂಗನ್ನು ಕಡಿಮೆ ಮಾಡುವ ಉದ್ದೇಶದಿಂದ, ರಿಹ್ಯಾಬಿಲಿಟೇಷನ್ಗೆ ಒತ್ತು ಕೊಡುವ ಉದ್ದೇಶದಿಂದ, ಮೈನರ್ ಅಫೆನ್ಸ್ ಇದ್ದಾಗ ಆ ಅಫೆನ್ಸ್ಗೆ 2 ವರ್ಷಕ್ಕಿಂತ ಕಡಿಮೆ ಜೈಲು ಶಿಕ್ಷೆ ಅಥವಾ ಕೇವಲ ಫೈನ್ ಇದ್ದಾಗ ಅಂತಹ ಅಪರಾಧಗಳನ್ನು ಮಾಡಿದಂತಹ ಫಸ್ಟ್ ಟೈಮ್ ಅಪರಾಧಿಗಳಿಗೆ ಮತ್ತು ಯುವಕರಾದಂಥ ಅಪರಾಧಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಪ್ರೊಬೇಷನ್ನಲ್ಲಿ ಅವರನ್ನು ರಿಲೀಸ್ ಮಾಡಬೇಕು ಅಂಥೇಳಿ ಈ ಕಾನೂನು ಹೇಳುತ್ತದೆ.